ಹಾಯ್ ಫ್ರೆಂಡ್ಸ್, ಯೂಟ್ಯೂಬಲ್ಲಿ 3 ಹೊಸ ಅಪ್ಡೇಟ್ಗಳು ಬಂದಿದ್ದಾವೆ. ಈ ಒಂದು ಅಪ್ಡೇಟ್ ಏನು ಅಂತ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಕೊನೆವರೆಗೂ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್. ಈ ಒಂದು ಅಪ್ಡೇಟಿಂದ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು, ಹಾಗೆ ನಿಮ್ಮ ಚಾನಲಲ್ಲಿ ಹಾಕಿರುವಂಥ ವೀಡಿಯೋಸ್ಗಳು ಕೂಡ ಡಿಲೀಟ್ ಆಗ್ಬೋದು, ನಿಮ್ಮ ಅರ್ನಿಂಗ್ಸ್ಗಳು ಕಡಿಮೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್. ಹಾಗೆ ನಿಮ್ಮ ಚಾನಲಲ್ಲಿ ವೀಡಿಯೋಸ್ಗಳು ಡಿಲೀಟ್ ಮಾಡಿ ಆ ಒಂದು ವೀಡಿಯೋಸ್ಗಳಿಗೆ ಕಾಪಿರೈಟ್ ಸ್ಟ್ರೈಕ್ ಏನಾದರೂ ಬಂದರೆ ನಿಮ್ಮ ಚಾನಲ್ಗಳು ಕೂಡ ಡಿಲೀಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಆದ್ದರಿಂದ ಈ ವಿಡಿಯೋನ ಪೂರ್ತಿವರೆಗೂ ನೋಡಿ ಫ್ರೆಂಡ್ಸ್. ನೀವು ನೋಡ್ತಾ ಇರೋದು ಬದ್ರಿನಾಯಕ್ ಯೂಟ್ಯೂಬ್ ಚಾನಲ್. ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗಾಗಿ ಯೂಟ್ಯೂಬರ್ಸ್ ಯಾರೆಲ್ಲ ಇರ್ತಾರೆ ಅವರಿಗೆಲ್ಲರೂ ಕೂಡ ಒಂದು ವಿಡಿಯೋನ ಶೇರ್ ಮಾಡಿ. ಫ್ರೆಂಡ್ಸ್, ಮೊದಲನೇ ಅಪ್ಡೇಟ್ ಏನು ಅಂತಂದ್ರೆ ಅರ್ನಿಂಗ್ ಆ್ಯಪ್ಸ್ ಮತ್ತೆ ಬೆಟ್ಟಿಂಗ್ ಆ್ಯಪ್ಸ್. ಫ್ರೆಂಡ್ಸ್, ನೀವು ಅರ್ನಿಂಗ್ ಆ್ಯಪ್ಸ್ ಬಗ್ಗೆ ವೀಡಿಯೋಸನ್ನು ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ. ಅರ್ನಿಂಗ್ ಆ್ಯಪ್ಸ್ ಬಗ್ಗೆ ವೀಡಿಯೋಸನ್ನು ಮಾಡುವಾಗ ಯಾವುದಾದ್ರೂ ಒಂದು ಅರ್ನಿಂಗ್ ಆ್ಯಪ್ಸಲ್ಲಿ ನೀವು ದಿನಕ್ಕೆ 1,000 ಅರ್ನಿಂಗ್ಸನ್ನು ಮಾಡ್ಬೋದು ಅಂತ ನೀವು ವೀಡಿಯೋನ ಮಾಡಿರ್ತೀರ. ಆದರೆ ಆ ಒಂದು ಆ್ಯಪಲ್ಲಿ ಅರ್ನಿಂಗ್ಸನ್ನು 1,000 ದಿನಕ್ಕೆ ಮಾಡೋಕೆ ಆಗೋದಿಲ್ಲ ಅಂತ ಸುಳ್ಳು ಮಾಹಿತಿಯನ್ನು ನೀವು ಕೊಟ್ಟಿದ್ರೆ ಆವಾಗ ಅದು ಫೇಕ್ ಇನ್ಫಾರ್ಮೇಷನ್ ಆಗುತ್ತಲ್ವ. ಆದ್ದರಿಂದ ಅಂತಹ ವೀಡಿಯೋಸ್ಗಳೇನಾದ್ರು ನಿಮ್ಮ ವಿಡಿಯೋದಲ್ಲಿ, ನಿಮ್ಮ ಯೂಟ್ಯೂಬ್ ಚಾನಲಲ್ಲಿ ನೀವು ಅಂತಹ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದ್ದೀರಾ ಅಂತಂದರೆ ಅಂತಹ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಿ. ಇದರಿಂದ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗ್ಬೋದು. ಹಾಗೆ ಬೆಟ್ಟಿಂಗ್ ಆ್ಯಪ್ಸ್ಗಳ ಬಗ್ಗೆ ನೀವೇನಾದರೂ ಪ್ರಮೋಷನ್ ಆಗಿರ್ಬೋದು, ಹಾಗೆ ವೀಡಿಯೋಗಳನ್ನಾಗಿರ್ಬೋದು, ಅಂದರೆ ಬೆಟ್ಟಿಂಗ್ ಆ್ಯಪ್ಸ್ಗಳ ಬಗ್ಗೆ ಫೇಕ್ ವೀಡಿಯೋಗಳನ್ನು ಮಾಡಿದರೆ ಅಂತಹ ವೀಡಿಯೋಸ್ಗಳನ್ನು ಇದ್ರೂ ಕೂಡ ಡಿಲೀಟನ್ನು ಮಾಡಿ. ಇದರಿಂದ ನಿಮ್ಮ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಈಗ ಎರಡನೆಯ ಅಪ್ಡೇಟ್ ಕೋವಿಡ್-19 ಫ್ರೆಂಡ್ಸ್. ಈಗ ಕೋವಿಡ್-19 ಕಡಿಮೆ ಆಗಿದೆಯಲ್ವ, ಈಗ ಕೋವಿಡ್-19 ಎಲ್ಲೂ ಕೂಡ ಜಾಸ್ತಿ ಇಲ್ಲ, ಮೊದಲು ಇತ್ತು. ಆ ಕೋವಿಡ್-19 ಬಗ್ಗೆ ನೀವು ಏನಾದರೂ ಫೇಕ್ ಮಾಹಿತಿಯನ್ನು ಮೊದಲು ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಿದರೆ, ಅಂಥ ವೀಡಿಯೋಸ್ಗಳೇನಾದರೂ ನಿಮ್ಮ ಚಾನಲಲ್ಲಿ ಇದ್ದರೆ ಅಂಥ ವೀಡಿಯೋಸ್ಗಳನ್ನು ಕೂಡ ಡಿಲೀಟ್ ಮಾಡಿ. ಕೋವಿಡ್-19 ಬಗ್ಗೆ ಫೇಕ್ ವೀಡಿಯೋಸ್ಗಳನ್ನು ಯಾರು ಮಾಡಿ ಅಪ್ಲೋಡ್ ಮಾಡಿದ್ದಾರೆ ಅಂಥ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಅಂಥ ವೀಡಿಯೋಸ್ಗಳನ್ನ ಡಿಲೀಟ್ ಮಾಡಿ. ನಿಮಗೆ ಕಾಪಿರೈಟ್ ಸ್ಟ್ರೈಕ್ ಬಂದರೆ ನಿಮಗೆ ಚಾನಲ್ಗೆ ಪ್ರಾಬ್ಲಮ್ ಆಗುತ್ತೆ ಫ್ರೆಂಡ್ಸ್. ಆದ್ದರಿಂದ ಹಾಗೆ ಕೋವಿಡ್-19ದಿಂದ ನೀವು ಮುಕ್ತಗೊಳ್ಳಲು ಯಾರಾದರೂ ಆರೋಗ್ಯದ ಬಗ್ಗೆ ಮಾಹಿತಿನ, ಫೇಕ್ ಮಾಹಿತಿಯನ್ನು, ಆರೋಗ್ಯ ಸರಿ ಮಾಡ್ಕೊಳ್ಳಿಕ್ಕೆ ಫೇಕ್ ಮಾಹಿತಿಯನ್ನು ನೀಡಿದ್ರು ಕೂಡ ಅಂತಹ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡ್ತಾ ಇದ್ದಾರೆ. ಅದರಿಂದ ಇಂತಹ ವೀಡಿಯೋಸ್ಗಳು ಇದ್ರೂ ಕೂಡ ನೀವು ನಿಮ್ಮ ಚಾನಲಲ್ಲಿರುವಂಥ ವೀಡಿಯೋಸ್ಗಳನ್ನು ಡಿಲೀಟ್ ಮಾಡಿ ಫ್ರೆಂಡ್ಸ್. ಈಗ ಮೂರನೇ ಅಪ್ಡೇಟ್ $green ಹಾಗೆ $yellow ಫ್ರೆಂಡ್ಸ್. ನೀವು ಈಗ ವೀಡಿಯೋಸನ್ನು ಯೂಟ್ಯೂಬಲ್ಲಿ ಅಪ್ಲೋಡನ್ನು ಮಾಡ್ತಿದ್ದೀರಾ ಅಂತಂದರೆ ನೀವು ಒಳ್ಳೆ ರೀತಿಯ ವೀಡಿಯೋಸನ್ನು ಮಾಡಿದ್ದೀರಾ ಅಥವಾ ಸ್ವಲ್ಪ ಕೆಟ್ಟ ವೀಡಿಯೋಸ್ಗಳನ್ನು ಮಾಡಿದ್ದೀರಾ ಅಂತ ಕನ್ಸಿಡರ್ ಮಾಡಲಿಕ್ಕೆ ಅವರು 24 ಅವರ್ಸನ್ನು ತಗೊಳ್ತೀನಿ ಅಂತ ಹೇಳಿದ್ದಾರೆ. ನೀವು ಯೂಟ್ಯೂಬಲ್ಲಿ ವೀಡಿಯೋಸನ್ನು ಪಬ್ಲಿಷ್ ಮಾಡೋಕ್ಕಿಂತ 24 ಅವರ್ಸ್ ಬ್ಯಾಕೆ ನೀವು ವೀಡಿಯೋಸನ್ನು ಅಪ್ಲೋಡ್ ಮಾಡಿಕೊಂಡು ಪ್ರೈವೇಟ್ ಅಥವಾ ಅನ್ಲಿಸ್ಟಲ್ಲಿ ಇಟ್ಕೊಂಡ್ರೆ ಬೆಸ್ಟ್ ಫ್ರೆಂಡ್ಸ್. ಆಗ ವೀಡಿಯೋಸನ್ನು ಪಬ್ಲಿಷ್ ಮಾಡಿದ್ರಿ ಅಂತ ಇಟ್ಕೊಳ್ಳಿ, ಪಬ್ಲಿಷ್ ಮಾಡಿದ 24 ಅವರ್ಸ್ ನಿಮ್ಗೆ $yellow ಇರುತ್ತೆ, ನಂತರ ಅದು $green ಆಗುತ್ತೆ ಫ್ರೆಂಡ್ಸ್. 24 ಅವರ್ಸ್ ನಂತರ $green ಆಗುತ್ತೆ. ಈಗ ನೀವು ಫಸ್ಟ್ ವೀಡಿಯೋಸನ್ನು ಅಪ್ಲೋಡ್ ಮಾಡಿದಾಗ 24 ಅವರ್ಸ್ ವ್ಯೂಸ್ ಏನು ಬರುತ್ತೆ ಆ ವ್ಯೂಸ್ ಎಲ್ಲ ಕೂಡ ವೇಸ್ಟ್ ಆಗಿಬಿಡುತ್ತೆ ನೀವು ಮಾಡಿರುವಂಥ ವೀಡಿಯೋಗೆ. ಆ ಟೈಮಲ್ಲಿ ಬಂದಿರುವಂಥ ವ್ಯೂಸಿಗೆ ನಿಮಗೆ ಜಾಸ್ತಿ ಅಮೌಂಟ್ ಬರೋಲ್ಲ ಫ್ರೆಂಡ್ಸ್, ತುಂಬ ಲೋ ಅಮೌಂಟ್ ಬರುತ್ತೆ. ಅದರಿಂದ ನಿಮಗೆ ಈಗ ಗೊತ್ತಾಯಿತು ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈಗ ನಿಮಗೆ ಈ 3 ಅಪ್ಡೇಟ್ಗಳು ಗೊತ್ತಾಯ್ತಲ್ವ. ಇಲ್ಲಿಗೆ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋ ಮತ್ತೆ ಎಲ್ಲರೂ ಕೂಡ ಭೇಟಿಯಾಗೋಣ, ಸಿಗೋಣ. ಎಲ್ಲರೂ ಕೂಡ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.